ಇದು ಒಂದು ಸಮಾಜನ ಪ್ರಬಲವಾಗಿ ಮಾಡುವಂಥ ಒಂದು ಒಗ್ಗಟ್ಟುಗೊಳಿಸುವಂಥ ಕಾರ್ಯ. ಇವನ್ನೆಲ್ಲ ಒಂದು ವೇದಿಕೆಯಲ್ಲಿ ಸೆಟ್ ಮಾಡಿಸಿದ್ದಕ್ಕೆ ನಾನು ಅವರಿಗೆ ಬಹಳ ಅಭಿನಂದನೆ ಸಲ್ಲಿಸಬೇಕು ಅಂತಿದ್ದೀನಿ. ಮಾಡೋ ಉದ್ದೇಶ ನಂದು ಇದ್ರ ನೆಟ್ವರ್ಕ್ ಸಿಗಬೇಕು ಅಂತ ಈ ಒಂದು ಕಾರ್ಯನ ಮಾಡ್ತಾಯಿದ್ದೀವಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮೂಲೆಗಳಲ್ಲೂ ನಾವು ಜಾಗ ಕೊಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಈಗ ಸದ್ಯ ಆಲ್ ಓವರ್ ವರ್ಲ್ಡಲ್ಲಿ ನಾವು ಪ್ಲಾನ್ ಇದೆ, ಬಟ್ ಆಲ್ ಓವರ್ ಇಂಡಿಯಾದಲ್ಲಿ ಫಸ್ಟು ನಾವು ಮೂವ್ ಆಗ್ತಾ ಇದ್ದೀವಿ. ನಾವು ದುಬೈಯಿಂದ ಆಗಮಿಸಿದ್ದೀವಿ. ಈಗ ಒಂದೇ ವೇದಿಕೆಯಲ್ಲಿ ಸೃಷ್ಟಿ ಮಾಡಿದ್ದಾರೆ ಈಗ ವೀರಶೈವ ಮತ್ತು ಲಿಂಗಾಯತ. ಆ ವಿಚಾರಧಾರೆಯನ್ನು ಯಾವ ರೀತಿ ಹಂಚ್ಕೊತಾರೆ ಸಮಾಜ? ಸೊ ಪ್ರಮುಖವಾಗಿ ವೀರಶೈವ ಲಿಂಗಾಯತ್ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ಅಂತೇನಿದೆ, ಇದು ಒಂದು ಸಮಾಜನ ಪ್ರಬಲವಾಗಿ ಮಾಡುವಂಥ ಒಂದು ಒಗ್ಗಟ್ಟುಗೊಳಿಸುವಂಥ ಕಾರ್ಯ. ಅದು ನಾನು ಸ್ವಾಗತ ಮಾಡ್ತೇನೆ. ದುಬೈನಲ್ಲಿ ಕೂಡ ನಮ್ಮದು ರಿಯಲ್ ಎಸ್ಟೇಟ್ ಇದೆ. ನಾನು ಇದೇ ಸಮಾಜಕ್ಕೆ ಸೇರಿದವನಾಗಿ ಇದನ್ನು ಸಮರ್ಥಿಸಬೇಕು, ಇದಕ್ಕೆ ಶಕ್ತಿ ತುಂಬಬೇಕು ಅಥವಾ ಸಪೋರ್ಟ್ ಮಾಡಬೇಕು ಅಂತ ನಾನು ಇವತ್ತಿಲ್ಲಿ ಬಂದಿದ್ದೀನಿ. ಮತ್ತು ಪ್ರಮುಖವಾಗಿ ನಮ್ಮ ಜನಾಂಗದಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಯಾರ್ಯಾರಿದ್ದಾರೋ ಅವನ್ನೆಲ್ಲ ಒಟ್ಟಿಗೆ ತರುವಂಥ ಒಗ್ಗೂಡಿಸುವಂಥ ಒಂದು ವೇದಿಕೆ ಇದಾಗಿ ಹೊರಹೊಮ್ಮಿದೆ. ಅದಕ್ಕೆ ಪ್ರದೀಪ್ ಕಂಕಣವಾಡಿ ಅವರಿಗೆ ಮತ್ತು ಅವರ ತಂಡಕ್ಕೆ ಶುಭಾಶಯ ಹೇಳ್ತೀನಿ. ಖಂಡಿತ ಇದು ಭಾಳ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಮತ್ತು ಇದನ್ನು ದುಬೈಗೆ ತಂದು ಇಂಟರ್ನ್ಯಾಷನಲ್ ಕಾನ್ಕ್ಲೇವ್ ಮಾಡಿ ಅಂಥೇಳಿ ಅವ್ರಿಗೆ ನಾನು ಆಹ್ವಾನ ಕೊಟ್ಟಿದ್ದೇನೆ. ಇದು ಸಮುದಾಯದಲ್ಲಿ ನಡೆದರೂ ಕೂಡ ಇದು ಸಮಾಜಕ್ಕಾಗಿ ನಡೆಯುವಂಥ ಒಂದು ಕಾರ್ಯ. ಎಲ್ಲರಿಗೂ ಕೂಡ ಇದರಲ್ಲಿ ಬೆನಿಫಿಟ್ ಆಗುತ್ತೆ. ಕೇವಲ ವೀರಶೈವ ಲಿಂಗಾಯತ್ ಅವರಿಗೆ ಮಾತ್ರ ಅಂತಲ್ಲ, ಅವರು ಮಾಡುವವರಾದರೆ ಅವರಿಂದ ಬೆನಿಫಿಟ್ ಪಡೆಯೋದು ಕೂಡ ಒಗ್ಗಟ್ಟಾದಾಗ ಯಾವಾಗಲೂ ಅದು ಗ್ರಾಹಕರಿಗೆ ಸಿಗುವಂಥ ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಅದಕ್ಕಾಗಿ ಈ ನೆಟ್ವರ್ಕ್ನಲ್ಲಿ ಯಾರು ಬೈ ಮಾಡಿದರು, ಯಾವುದೇ ಸಮುದಾಯದವರು ಬೈ ಮಾಡಿದರೂ ಅವರಿಗೆ ಅದರ ಪ್ರಯೋಜನ ಸಿಗುತ್ತೆ. ಯಾಕೆಂದರೆ ಒಗ್ಗಟ್ಟಾಗಿ ನಾವು ನೆಗೋಷಿಯೇಟ್ ಮಾಡಿದಾಗ ಒಳ್ಳೆಯ ಬೆಲೆಗಳು ಸಿಗುತ್ತೆ. ಅದು ಸಮಾಜಕ್ಕೆ ಹೋಗುವಂಥದ್ದು. ಈ ಒಂದು ಕೆಲಸವನ್ನು ಮಾಡಿರೋದು ಸ್ವಾಗತಾರ್ಹ. ಹಾಗಾಗಿ ವೀರಶೈವ ಲಿಂಗಾಯತ್ ರಿಯಲ್ ಎಸ್ಟೇಟ್ ನೆಟ್ವರ್ಕ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಸ್ವಾಗತ ಕೋರ್ತೇನೆ. ಎರಡೂ ಒಂದೇ, ಅದರಲ್ಲಿ ಏನು ಬೇರೆ ವಿಷಯನೇ ಇಲ್ಲ. ಅದು ಸೊ ನೆಕ್ಸ್ಟ್ ನಿಮ್ಮ ಸಮುದಾಯಕ್ಕೆ ಯಾವ ರೀತಿ ಮತ್ತು ಮನೆ ಅನ್ನೋದು ಬಡವರ ಕುಸುಮ ಆ ರೀತಿ ಯಾವ ರೀತಿ ಮಾಡ್ತೀವಿ? ಖಂಡಿತ ರಿಯಲ್ ಎಸ್ಟೇಟ್ ಅಂದರೆ ಎಲ್ಲರಿಗೂ ಒಂದು ಸೂರು ಒದಗಿಸುವಂಥ ಒಂದು ಒಳ್ಳೆಯ ಕಾರ್ಯ ಅದು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಫೈನಾನ್ಷಿಯರ್ಸ್ ಆಗಲಿ, ಬಿಲ್ಡರ್ಸ್ ಆಗಲಿ, ಆರ್ಕಿಟೆಕ್ಟ್ಸು, ಡಿಸೈನರ್ಸು ಎಲ್ಲ ಒಟ್ಟಿಗೆ ಸೇರಿದ್ದಾರೆ. ಸೊ ಇದು ಒನ್ ಸ್ಟಾಪ್ ಸೊಲ್ಯೂಷನ್ ಥರ ವರ್ಕ್ ಆಗುವಂಥ ಒಂದು ಆರ್ಗನೈಸೇಷನ್ನು. ಅದಕ್ಕೆ ಎಲ್ಲರೂ ಒಟ್ಟಿಗೆ ಬಂದಿರೋದ್ರಿಂದ ನಮ್ಮ ಸಮಾಜಕ್ಕೆ ಒಳ್ಳೆಯದೇ ಆಗುತ್ತೆ. ಒಳ್ಳೆಯ ಬೆಲೆಗಳಲ್ಲಿ ಒಳ್ಳೆಯ ಟೆಕ್ನಾಲಜಿ ಮತ್ತು ನೆಟ್ವರ್ಕ್ ಇರುವಂಥದ್ದು ಸಿಗ್ತಾ ಹೋಗುತ್ತೆ. ನನ್ನ ಹೆಸರು ಗುರುಪ್ರಸಾದ್ ಆರಾಧ್ಯ ಅಂತೇಳಿ. ನಾನು ಬೆಂಗಳೂರು ನಗರಕ್ಕೆ ರಿಯಲ್ ಎಸ್ಟೇಟ್ ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿದ್ದೀನಿ. ಇದು ನಾವು ಮಾಡ್ತಾ ಇರೋದು ಮೊದಲನೇ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರದೀಪ್ ಅವರು ಎಷ್ಟು ಮುತುವರ್ಜಿಯಿಂದ ಇದನ್ನು ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ, ಇದೊಂಥರ ಅದ್ಭುತವಾದಂಥ ಒಂದು ಕಾರ್ಯ. ಇದು ನಮ್ಮ ರಿಯಲ್ ಎಸ್ಟೇಟ್ ಅವ್ರನ್ನ ಸೇರಿಸೋದು, ಅದರಲ್ಲೂ ನಮ್ಮ ವೀರಶೈವ ಲಿಂಗಾಯತರವ್ರನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಉದ್ದಿಮೆದಾರರು, ಹೂಡಿಕೆದಾರರು, ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಮತ್ತು ಡೆವಲಪರ್ಸ್ಗಳು ಇವನ್ನೆಲ್ಲ ಒಂದು ವೇದಿಕೆಯಲ್ಲಿ ಸೆಟ್ ಮಾಡಿಸಿದ್ದಕ್ಕೆ ನಾನು ಅವರಿಗೆ ಬಹಳ ಅಭಿನಂದನೆ ಸಲ್ಲಿಸಬೇಕು ಅಂತಿದ್ದೀನಿ. ಇನ್ನು ಇದೇ ರೀತಿ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮವರಿದ್ದಾರೆ. ಕನ್ಸ್ಟ್ರಕ್ಷನ್ಸ್ ಕ್ಷೇತ್ರದಲ್ಲಿದ್ದಾರೆ, ಪೇಂಟಿಂಗ್ಸ್ ಕ್ಷೇತ್ರದಲ್ಲಿದ್ದಾರೆ, ಮತ್ತು ಟಿಂಬರಿಂಗು ಮತ್ತೊಂದು ವ್ಯಕ್ತಿಯಲ್ಲಿ ಎಲ್ಲ ಕಡೆ ಇದ್ದಾರೆ. ಅವರೆಲ್ಲರೂ ಒಂದು ಒಟ್ಟುಗೂಡಿಸಿ ನಾವು ಈ ಸಮಾಜದಲ್ಲಿ ನಮ್ಮದೇ ಆದಂಥ ಒಂದು ಕಾರ್ಯಕ್ರಮ, ನಮ್ಮದೇ ಆದಂಥ ಒಂದು ಮನೆ ಕಟ್ಟಬೇಕು ಅಂದರೆ ಯಾರ್ಯಾರು ಇದರಲ್ಲಿ ಬರ್ತಾರೆ, ಬರೀ ಲಿಂಗಾಯತರು ಹೆಂಗೆ ಬರ್ತಾರೆ, ಅವರೆಲ್ಲ ಸೇರಿಸಿ ಒಂದು ಮುಂದೆ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ಸ್ಗಳು ಮಾಡೋ ಅಂತ ನಮ್ಮ ಮನಸ್ಸಲ್ಲಿದೆ. ಧನ್ಯವಾದಗಳು. ನಾನು ಬೆಂಗಳೂರು ನಗರ ಉಪಾಧ್ಯಕ್ಷರಾಗಿರ್ತೇನೆ. ಹಾಗೆ ನಮ್ಮ ಎಡಭಾಗದಲ್ಲಿರೋರು ಸಂತೋಷ್ ಸರ್ ಅಂತ, ಇವರು ಹಾಸನ ನಗರದ ಹಾಸನ ಮತ್ತು ಕೊಡೂರು ನಗರದ ಅಧ್ಯಕ್ಷರಾಗಿರ್ತಾರೆ. ಮತ್ತು ವೀರೇಶ್ ಸರ್ ಅಂತ, ಇವರು ಬೆಂಗಳೂರು ಗ್ರಾಮಾಂತರದ ಉಪಾಧ್ಯಕ್ಷರಾಗಿರ್ತಾರೆ. ಹಾಗೆ ನಮ್ಮ ಇವರು ಸಿದ್ಧಲಿಂಗ ಸ್ವಾಮೀಸ್ ಅಂತ ಯಲಹಂಕದವರು. ಬಟ್ ಏನು ಅಂದರೆ ಈ ಒಂದು ಕಾರ್ಯಕ್ರಮ ವೀರಶೈವ ಲಿಂಗಾಯತ ನೆಟ್ವರ್ಕ್ ಸಿಸ್ಟಮ್ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಈಗ ಕರ್ನಾಟಕದಲ್ಲಿದ್ದಾರೆ, ಮಹಾರಾಷ್ಟ್ರದಲ್ಲಿದ್ದಾರೆ, ತೆಲಂಗಾಣದಲ್ಲಿದ್ದಾರೆ, ಅಮೇರಿಕಾ ಮತ್ತು US ಇಲ್ಲೆಲ್ಲ ನಮ್ಮ ಇವರು ವೀರಶೈವ ಲಿಂಗಾಯತರು ಇದ್ದಾರೆ. ಯಾವುದೇ ಪ್ರಾಪರ್ಟಿ ಇದ್ದರೂ ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು, ತೊಗೊಳೋರಿಗೂ ತೊಂದರೆ ಆಗಬಾರ್ದು, ಕೊಡೋರಿಗೂ ತೊಂದರೆ ಆಗಬಾರ್ದು. ಇದಕ್ಕೆ ಒಂದು ನೆಟ್ವರ್ಕ್ ಸಿಸ್ಟಮನ್ನು ಮಾಡ್ತಾಯಿದ್ದೀವಿ. ಈ ಒಂದು ಸಿಸ್ಟಮ್ ಏನಕ್ಕೆ ಅಂದರೆ ಎಲ್ಲರಿಗೂ ಈಸಿಯಾಗಿ ಪ್ರಾಪರ್ಟಿ ಸಿಗಲಿ ಅಂತ ಒಂದು ಉದ್ದೇಶದಿಂದ
ಎಲ್ಲ ಜನಾಂಗಗಳನ್ನು ಒಳಗೊಂಡಿದೆ. ಬಟ್ ಈ ಸಿಸ್ಟಮ್ ಏನಕ್ಕೆ ಮಾಡಿದ್ದೀವಿ ಅಂದರೆ ಒಂದು ಕಮ್ಯುನಿಟಿಲಿ ಇದ್ದರೆ ಅವರಿಂದ ಎಲ್ಲ ಕಮ್ಯುನಿಟಿನವರು ಇದರಲ್ಲಿ ಭಾಗಿಯಾಗ್ತಾರೆ. ಬಟ್ ಇದು ಒಂದು ಮಾಡೋ ಉದ್ದೇಶ ಏನಂದ್ರೆ ಇದ್ರ ನೆಟ್ವರ್ಕ್ ಸಿಗಬೇಕು ಅಂತ ಈ ಒಂದು ಕಾರ್ಯನ ಮಾಡ್ತಾಯಿದ್ದೀವಿ ಸರ್. ಇದೇನು ಅಂದರೆ ಪ್ರತಿಯೊಂದು ಜಿಲ್ಲೆನೂ ಪ್ರತಿಯೊಂದು ಗ್ರಾಮನೂ ಭಾಗಿಯಾಗಬೇಕು ಮುಂದೆ. ಇದು ನಮ್ಮ ಮುಕ್ತ ಮಾಡಬೇಕು ಅನ್ನೋ ಉದ್ದೇಶ. ಹೌದು ಸರ್. ಈಗ ಯಾರೇ ಮನೆ ಇಲ್ದಂಗೆ ಇರಬಾರ್ದು. ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಮನೆ ಹೊಂದೋವಂಥ ಹಕ್ಕಿದೆ ಪ್ರತಿಯೊಬ್ಬ ಪ್ರಜೆಗೂ. ಅದನ್ನು ನಾವು ಯಾರಿಗೂ ಒಂದು ಗುಡಿಸ್ಲ ಇಲ್ಲದೆ ಇರೋ ಥರ ಒಂದು ಏನೇ ಒಂದು ಪ್ರಾಜೆಕ್ಟ್ ಆಗಲಿ ಏನೇ ಆಗಲಿ ಅಭಿವೃದ್ಧಿ ಮಾಡೋ ಥರ ಈ ಒಂದು ನಿವೇಶನಗಳನ್ನು ಎಲ್ಲದನ್ನೂ ಈ ಒಂದು ನೆಟ್ವರ್ಕಿಂದ ನಾವು ಮಾಡ್ತಾಯಿದ್ದೀವಿ. ಕೊಡಗು ಮತ್ತು ಹಾಸನ ಭಾಗದ ಅಧ್ಯಕ್ಷರು ನಾವು, ಆಯಿತಾ. ನಮ್ಮಲ್ಲಿ ಮಲೆನಾಡು ಭಾಗ, ಆಯಿತಾ, ನಮ್ಮಲ್ಲಿ ಇರೋಂಥ ರೆಸಾರ್ಟ್ಗಳಿರ್ಬೋದು ಮತ್ತು ಪ್ರವಾಸಿ ತಾಣಗಳಿರ್ಬೋದು ಎಲ್ಲವೂ ನಮ್ಮಲ್ಲಿದೆ. ನಮ್ಮಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿಗಳು ಇದ್ದಾವೆ, ಎಸ್ಟೇಟ್ಗಳು ಇದ್ದಾವೆ, ಕಾಫಿ ಎಸ್ಟೇಟ್ಗಳು. ಯಾಕೆಂದರೆ ಬೆಂಗಳೂರಿಂದ ಸಾಮಾನ್ಯವಾಗಿ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಎಲ್ಲ ಏನಾಗಿದೆ ಅಂದರೆ ಹಿಂದೆಲ್ಲ ರೆಸಾರ್ಟ್ಗಳಿಗೆ ಹೋಗ್ತಿದ್ರು. ಇವಾಗೆಲ್ಲ ಅವ್ರಿಗೆ ಏನಾಗಿದೆ ಅಂದರೆ ನಾವೊಂದು 2 ಎಕರೆ ತಗೊಂಡು ಶುದ್ಧವಾದ ಪರಿಸರ ಎಲ್ಲ ಸಿಗುತ್ತಲ್ಲ, ಹಾಗಾಗಿ ಎಲ್ಲ ನಮ್ಮಲ್ಲಿಗೆ ಬರ್ತಾಯಿದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಹೇಳೋದೇನು ಅಂತೇಳಿ, ಬನ್ನಿ ನಮ್ಮ ಹತ್ರ ನಮ್ಮ ವೀರಶೈವ ಲಿಂಗಾಯತ ಸಂಘಟನೆ ಏನಿದೆ, ರಿಯಲ್ ಎಸ್ಟೇಟ್ ವೇದಿಕೆ ಏನಿದೆ, ನಮ್ಮಲ್ಲಿ ಎಲ್ಲ ಜನಾಂಗದವ್ರಿಗೂ ಕೊಡ್ತೀವಿ. ನಮ್ಮ ಲಿಂಗಾಯತರಿಗೆ ಅಂತ ಏನಿಲ್ಲ ಎಸ್ಪೆಷಲಿ. ಬಟ್ ನಾವು ನೆಟ್ವರ್ಕ್ ಮಾಡೋದು ವೀರಶೈವ ಲಿಂಗಾಯತರು, ಆಯಿತಾ, ಅಷ್ಟೇ. ಎಲ್ಲ ಜನಾಂಗದವರು ಸೇರಿ ನಾವು ಕಾರ್ಯಕ್ರಮ ಮಾಡ್ತಾಯಿರೋಂಥದ್ದು. ಬಟ್ ನಾವು ಜಾಗಗಳನ್ನೂ ನಿವೇಶನಗಳಿರ್ಬೋದು, ಜಾಗಗಳಿರ್ಬೋದು, 2 ಎಕರೆಯಿಂದ 5 ಎಕರೆಗಳಿರ್ಬೋದು, ಯಾವುದೇ ಜಾಗ ಬೇಕಂದ್ರೆ ಬನ್ನಿ. ಎಲ್ಲ ಜಿಲ್ಲೆಗಳಲ್ಲೂ, ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮೂಲೆಗಳಲ್ಲೂ ನಾವು ಜಾಗ ಕೊಡೋಕ್ಕೆ ನಾವು ರೆಡಿಯಾಗಿದ್ದೀವಿ ಸರ್. ನಾವು ವೀರಶೈವ ಲಿಂಗಾಯತ ನೆಟ್ವರ್ಕ್ ಸರ್. ಇದು ನಮ್ಮದು ಒಂದೇ ಸಮುದಾಯ ಅಂತ ಹೇಳಿದರೆ, ಸಮುದಾಯದವರು ನಾವು ಎಲ್ಲ ಭಾಗದಿಂದಲೂ ಒಂದೇ ವೇದಿಕೆಯಲ್ಲಿ ನಾವು ತಗೊಬಂದಿದ್ದೀವಿ. ವೀರಶೈವ ಲಿಂಗಾಯತ ಒಂದೇ. ಅದರಲ್ಲಿ ಸುಮ್ಮನೆ ಅವ್ರು ಜನಗಳು ಅಪಪ್ರಚಾರ ಮಾಡ್ಕೋಬೋದು, ಆದರೆ ವೀರಶೈವ ಲಿಂಗಾಯತ ಅನ್ನೋದು ಒಂದೇ ಪದಗಳಿರೋದು, ಇಲ್ಲಿಂದ ನಡ್ಕೊಬಂದಿರೋದು ಹಾಗೇ. ಬಟ್ ಅಪಪ್ರಚಾರಗಳು ನಡೀತಾ ಇರ್ತವೆ. ಆದರೆ ನಾವೆಲ್ಲ ಕಮ್ಯುನಿಟಿಯವರು ಸೇರ್ಕೊಂಡು ವ್ಯವಹಾರ ಏನು ಲಿಂಗಾಯತರೇ ಮಾಡೋಕ್ಕಾಗಲ್ಲ. ಈ ಕಾರ್ಯಕ್ರಮಗಳನ್ನ ನೀವು ಇರಬೇಕು, ನಾವು ಇರಬೇಕು, ಎಲ್ಲ ಜನಾಂಗದವರು ಬೇಕು ಅಲ್ವಾ ಸರ್. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ, ಹಾಸನ ಮತ್ತು ಕೊಡಗು ಭಾಗದ ಅಧ್ಯಕ್ಷ, ಆಯಿತಾ. ನಮ್ಮಲ್ಲಿ 3 ಜನ ಉಪಾಧ್ಯಕ್ಷರುಗಳಿದ್ದಾರೆ ಮತ್ತು ಎಲ್ಲ ಸಮುದಾಯದವ್ರ ಜೊತೆ ನಮ್ಮಲ್ಲಿ ವ್ಯವಹಾರಗಳಿದ್ದಾವೆ. ಈ ವೀರಶೈವ ಲಿಂಗಾಯತರ ನೆಟ್ವರ್ಕ್ ನಾವು ಮಾಡಿರೋ ಉದ್ದೇಶ ಇಷ್ಟೇ, ಸಿಂಪಲ್. ನಾವು ಮಾಡಿರೋ ಉದ್ದೇಶ ಇಷ್ಟೇ. ಇವಾಗ ನಾನು ಬೆಂಗಳೂರಲ್ಲಿದ್ದೀನಿ, ನನಗೆ ಧಾರವಾಡದಲ್ಲಿ ಒಂದು ಜಾಗ ಬೇಕು. ನಾನೇನು ಮಾಡೋದು, ನನಗೆ ಅಲ್ಲಿ ಏನು ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ನಮ್ಮ ನೆಟ್ವರ್ಕ್ ಏನು ಮಾಡುತ್ತೆ, ಅಲ್ಲಿ ಕೆಲಸ ಮಾಡುತ್ತೆ. ಧಾರವಾಡ ಹೋಗಿ, ದಾವಣಗೆರೆ ಹೋಗಿ, ಹುಬ್ಬಳ್ಳಿ ಹೋಗಿ, ಬೆಳಗಾವಿ ಹೋಗಿ, ಬೀದರ್ ಹೋಗಿ, ನೀವು ಮಹಾರಾಷ್ಟ್ರ ಹೋಗಿ, ತೆಲಂಗಾಣ ಹೋಗಿ, ಎಲ್ಲರೂ ಹೋದರೂ ನಮ್ಮ ನೆಟ್ವರ್ಕ್ ವರ್ಕ್ ಮಾಡುತ್ತೆ. ಇಲ್ಲಿ ನನಗೇನು ಜಾಗ ಬೇಕು ಅಂತೇಳಿ ನನಗೆ ಸರ್ಚ್ ಮಾಡಿ ನನಗೆ ಜಾಗ ಕೊಡ್ತಾರೆ. ನಾನು ಹೋಗಿ ಫೈನಲ್ ಮಾಡಿ ನನಗೆ ಬೇಕಾಗಿದ್ದರೆ ಜಾಗ ತೊಗೊಂಬರೋ ಉದ್ದೇಶನೇ ಇದು ವೀರಶೈವ ಲಿಂಗಾಯತ್ ನೆಟ್ವರ್ಕ್ನ ಉದ್ದೇಶ. ಆಲ್ ಓವರ್ ಇಂಡಿಯಾ, ಈಗ ಸದ್ಯ ಆಲ್ ಓವರ್ ವರ್ಲ್ಡಲ್ಲಿ ನಾವು ಪ್ಲಾನ್ ಇದೆ. ಬಟ್ ಆಲ್ ಓವರ್ ಇಂಡಿಯಾದಲ್ಲಿ ಫಸ್ಟು ನಾವು ಮೂವ್ ಆಗ್ತಾಯಿದ್ದೀವಿ. ಇಲ್ಲಿ ನೀವಕ್ಕೆ ಆವಾಗಲೇ ಹೇಳ್ತಾ ಇದ್ರಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಅಷ್ಟೇನಾ ಅಂತ. ಆ ಥರ ಅಲ್ಲ, ವೀರಶೈವ ಲಿಂಗಾಯತ ಸಮುದಾಯ ಜೊತೆಗೆ ಸೇರಿ ಪ್ರತಿಯೊಂದು ಸಮುದಾಯನೂ ನಾವು ಕರ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಎಲ್ಲ ಸಮುದಾಯದವರು ನಮಗೆ ಬೇಕಾಗುತ್ತೆ. ಯಾಕೆಂದರೆ ಬಿಸ್ನೆಸ್ ಅಂದರೆ ಇವ್ರಿಗೆ ಸೀಮಿತ, ಅವ್ರಿಗೆ ಸೀಮಿತ ಅಂತಲ್ಲ, ಎಲ್ಲರೂ ಬೇಕು ನಮಗೆ. ಇದು ಒಂದು ಜಸ್ಟ್ ನಾವು ಒಂದು ಒಗ್ಗೂಡಿ ಕೆಲಸ ಮಾಡ್ತಾರೆ, ಒಂದು ನೆಟ್ವರ್ಕ್ ಅಷ್ಟೇ, ವೇದಿಕೆ. ಥ್ಯಾಂಕ್ ಯು.